ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳ ಬರ್ಡೇ ಆ್ಯಕ್ಚುಲಿ ಫ್ರೈಡೇ ಆಗಿತ್ತು, ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಆ ಕಾರಣದಿಂದ ಈಗ ಸಂಡೇ ಹೋಗ್ತಾ ಇದ್ದೀನಿ ನಾನು ಸೆಲೆಬ್ರೇಟ್ ಮಾಡೋಕ್ಕೆ. ಸ್ಯಾಟರ್ಡೆ ನೈಟೇ ಹೊರಡ್ತಾ ಇದ್ದೀನಿ, ಅವಳಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಸರ್ಪ್ರೈಸಾಗಿ ಹೋಗ್ತಾ ಇದ್ದೀನಿ ನಾನು. ಇವತ್ತು ಸ್ಯಾಟರ್ಡೆ ನೈಟ್ ಹೋಗಿ ನಾನು ನಾಳೆ ಅಲ್ಲಿ ಸೆಲೆಬ್ರೇಟ್ ಮಾಡೋದು. ಸೊ ಯಾವುದೇ ರೀತಿ ತುಂಬ ಜಿಗಿ ಅಂತೆಲ್ಲ ಮಾಡಲ್ಲ ನಾನು. ಜಸ್ಟ್ ಸಿಂಪಲಾಗಿ ಅವಳಿಗೆ ಕೇಕ್ ಕಟ್ ಮಾಡಿ ಅವಳನ್ನ ಕರ್ಕೊಂಡು ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಏನೇನಾಗುತ್ತೆ ಪ್ಲಾನ್ಸ್ ಚೇಂಜ್ ಆದರೆ ನೋಡಬೇಕು ಏನಾಗುತ್ತೆ ಅಂತ. ನನ್ನ ತಮ್ಮ ಇಬ್ಬರು ಹೊರಡ್ತಾ ಇದ್ದೀವಿ, ಹೋಗ್ತಾ ತೋರಿಸ್ತೀನಿ. ಕೀಪ್ ವಾಚಿಂಗ್. ನಾವು ಅರೌಂಡ್ 8:30 ಮನೆ ಬಿಟ್ರಿ. ಸೊ ಟ್ರಾಫಿಕ್ ಇರೋದ್ರಿಂದ 1.5 ಅವರ್ ಆಯಿತು ನಾವು ಹೋಗೋಷ್ಟರಲ್ಲಿ. ಸೊ ಅಕ್ಕನಿಗೆ ತಮ್ಮ ಬರ್ತಾನೆ ಅಂತ ಮಾತ್ರ ಗೊತ್ತಿತ್ತು, ನಾನು ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಶಿ ಈಸ್ ವೆರಿ ಸರ್ಪ್ರೈಸ್ ನಾನು ನೋಡಿ ತಕ್ಷಣ ನೋಡಿ. ಸೊ ಅವಳಿಗಂತೂ ತುಂಬ ಖುಷಿ ಆಯಿತು ನಾನು ಹೋಗಿದ್ದು. ಹಾಗೆ ನಮ್ಮ ಅಜ್ಜಿ ತಾತನೂ ಇದ್ದರು, ಅವ್ರಿಗೂ ಎಲ್ಲ ಒಂದು ಹಾಯ್ ಹೇಳಿ ಒಂದು ಹಗ್ ಕೊಟ್ಟು ಅಲ್ಲೂ ಇರ್ತಾರೆ. ನಮ್ಮ ಬಂದಿರೋದೇ ಹೆಚ್ಚು ನಾನು ಇಷ್ಟೊತ್ತಿನಲ್ಲಿ. ದಟ್ಟು ಐ ಆಮ್ ಸೋ ಟಯರ್ಡ್. ಎವ್ರಿವನ್. ಸೊ ಬೆಳಗ್ಗೆ ಎದ್ದಿದ್ದೀನಿ, ಕಂಪ್ಲೀಟಾಗಿ ಫ್ರೆಶ್ ಅಪ್ ಆಗಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಕೇಕ್ ತರಕ್ಕೆ ಹೋಗ್ಬೇಕಂತ ಅನ್ಕೋತಾ ಇದ್ದೀನಿ. ಬಟ್ ನಮ್ಮ ಅಕ್ಕನ ಕಣ್ಣು ತಪ್ಪಿಸಿ ಹೆಂಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ಸುಮ್ಮನೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಇದು ಮಾಡ್ತಿದ್ದಾಳೆ ಅವಳು. ಸೊ ಹೆಂಗಾದರೂ ಮಾಡಿ ಅವಳು ಗೊತ್ತಿಲ್ದಂಗೆ ಹೋಗಬೇಕು. ಇಫ್ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಅವಳನ್ನೇ ಕರ್ಕೊಂಡ್ಬಿಟ್ಟು ಹೋಗ್ತೀನಿ. ಸೊ ಹೋಗಿ ಕೇಕೆಲ್ಲ ತೊಗೊಂಬರ್ತೀನಿ ಇವಾಗ. ಫೈನಲಿ ಅವಳಿಗೆ ಹಂಗೆ ಹಿಂಗೆ ಕಣ್ಣು ತಪ್ಪಿಸಿ ಅವಳ ಅಂಗಡಿಗೆ ಹೋದ್ಮೇಲೆ ನಾನು ಕೇಕ್ ತೊಗೊಳಕ್ಕೆ ಬಂದೆ. ಸೊ ಕೇಕ್ ಮೇಲೆ ಹ್ಯಾಪಿ ಬರ್ಡೇ ಸೋನು ಅಂತ ಬರ್ತಿದ್ದೀನಿ. ಫೈನಲಿ ಕೇಕ್ ತೊಗೊಂಡು ಹೊರಟೆ ಮನೆಗೆ. ಸೊ ಮಾರ್ನಿಂಗ್ ಎದ್ದಿದ್ದೀವಿ, ಸಂಡೇ ಮಾರ್ನಿಂಗ್ ಎದ್ದು ಊಟ ಮಾಡಿದ್ದೀವಿ, ನಾಷ್ಟ ಮಾಡಿದ್ದೀವಿ. ಹಂಗೂ ನಮ್ಗೆ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದೀವಿ. ಇನ್ನೂ ನಿದ್ದೆ ಸರಿ ತೀರಿಲ್ಲ ನಮಗೆ. ಆಗಿಲ್ಲ ತೀರಿಲ್ಲ, ಎರಡು ಒಂದೇ. ಸೊ ಓಕೆ, ನೆಕ್ಸ್ಟ್ ಸಿಗ್ತೀವಿ. ನಮ್ಮ ಅಕ್ಕ ಇವತ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ತೋರಿಸ್ತೀನಿ ನಿಮಗೆ. ಕೀಪ್ ವಾಚಿಂಗ್. ನಾನು ಎಲ್ಗೂ ಕರ್ಕೊಂಡು ಹೋಗಲ್ಲ, ನಾನು ಸರ್ಪ್ರೈಸ್ ಅಂತ ಹೇಳ್ಕೊಂಡು ಬಂದಿರೋರು ಇವರು. ಸೊ ಇವ್ರದೇ ಪಾರ್ಟಿ ಇರುತ್ತೆ ಇವತ್ತೆಲ್ಲ. ನಾನು ಇಲ್ಲಿಗೆ, ನೀವೇ ಹೇಳಿ ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಯಾರು ನನಗೆ ಪಾರ್ಟಿ ಕೊಡಿಸ್ಬೇಕು? ಹೇಳ್ದೆ ಬಂದಿದ್ದೀರಾ, ಸೊ ಹಾಗಾಗಿ ನಿಮ್ಮದೇ ಪಾರ್ಟಿ. ಸೊ ಇವತ್ತು ನಮ್ಮ ಅಕ್ಕ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫೈನಲಿ ನಾನು ರೆಡಿ ಆಗಿದ್ದೀನಿ. ಈಗ ಒಂಚೂರು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ ಏನಿಲ್ಲ, ಜಸ್ಟ್ ಹ್ಯಾಪಿ ಬರ್ಡೇ ಹಾಕಿ ಒಂದೆರಡು ಬಲೂನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಬೇಕು. ನಮ್ಮ ಅಕ್ಕ ಆಲ್ರೆಡಿ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಏನು ಅಂತ ಹೇಳಿಲ್ಲ, ರೆಡಿ ಆಗು ಅಂತ ಮಾತ್ರ ಹೇಳಿದ್ದೀನಿ. ಸೊ ರೆಡಿ ಆಗ್ತಿದ್ದಾಳೆ, ನೆಕ್ಸ್ಟ್ ತೋರಿಸ್ತೀನಿ. ಆ್ಯಕ್ಚುಲಿ ಅವಳ ಬರ್ಡೇನ ಇನ್ನೂ ಸ್ಪೆಷಲಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಸ್ವಲ್ಪ ಟೈಮ್ ನಾನು ಬ್ಯುಸಿ ಇರೋದ್ರಿಂದ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದೆ. ಸೊ ಅವಳು ಗೊತ್ತಿಲ್ಲ ತಗಿನ ಕಿರ್ಚ್ತಾ ಇದ್ದಾಳೆ. ಅವಳು ಬಂದಮೇಲೆ ಅವಳ ಎಕ್ಸ್ಪ್ರೆಷನ್, ಅವಳು ಸಡನ್ನಾಗಿ ಅವಳು ಆ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇವಿ. ನೋಡಿ, ಯಾಕೋ ಈ ಹುಡುಗಿ ತುಂಬ ರೆಡಿ ಆಗ್ತಿದ್ದಾಳೆ, ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೋನು ಯಾಕೆ ಇಷ್ಟು ಚೆನ್ನಾಗಿ ಇಷ್ಟೊಂದು ಇದ್ರಾಗ ರೆಡಿ ಆಗ್ತಿದ್ಯಾ? ಏನು ಸ್ಪೆಷಲ್? ಏನಿಲ್ಲ, ಜಸ್ಟ್ ನಾರ್ಮಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಏನಕ್ಕೆ ಏನು ಗೊತ್ತಿಲ್ಲ, ರೆಡಿ ಆಗು ಅಂತ ನನ್ನ ತಂಗಿ ಹೇಳಿದಾಳೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಜಸ್ಟ್ ರೆಡಿ ಆಗು ಅಂತ ಮಾತ್ರ ಹೇಳಿದಾಳೆ. ಎಲ್ಲೋ ಕರ್ಕೊಂಡು ಹೋಗು, ಐಸ್ ಕ್ರೀಮ್ ಕೊಡ್ಸು ಅಂತ ಹೇಳಿದಾಳೆ. ಅದಕ್ಕೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಹೋಗಕ್ಕಾಗೋದಿಲ್ವಲ್ಲ, ಅದಕ್ಕೆ ಜಸ್ಟ್ ಹಿಂಗೆ ರೆಡಿ ಆಗಿದ್ದೀನಿ. ಐಸ್ ಕ್ರೀಮ್ ಕೊಡ್ಸು ಅಷ್ಟೇ, ನಾನು ಅದಕ್ಕೆ ಈ ರೇಂಜಲ್ಲಿ ರೆಡಿ ಆಗ್ಬೇಕಿತ್ತ? ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಅಷ್ಟೇ. ಓಕೆ, ವೆರಿ ಮಚ್ ಸಿಂಪಲ್. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ನಾನು ನೋಡಬೇಕು. ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡು ಹೋಗ್ತೀಯಾ ಏನು? ನಮ್ದು ಬಜೆಟ್ ಫ್ರೆಂಡ್ಲಿ ಇಲ್ಲೇ ಯಾವ್ದದು ಸೂಪರ್ ಬಜಾರ್ ಹತ್ರ, ಅದ್ರೊಳಗಡೆ ಸಿಗುತ್ತೆ. ಯಾವ ಐಸ್ ಬೇಕು ನಿನ್ಗೆ ಆ ಐಸ್ ಕೊಡಿಸ್ತೀನಿ. ನೋ, ನನಗೆ ಪಾರ್ಲರ್ಗೆ ಕರ್ಕೊಂಡು ಹೋಗ್ಬೇಕು ನೀನು. ಪಾರ್ಲರ್, ಐಸ್ ಕ್ರೀಮ್ ಪಾರ್ಲರ್. ಎಸ್, ನೋಡೋಣ, ಬಡ್ಜೆಟ್ ಅಷ್ಟಿಲ್ಲ. ನೀವು ಸರ್ಪ್ರೈಸ್ ಆಗಿ ಬಂದ್ರೆ ಸ್ವಲ್ಪ ಹೇಳ್ಬಿಟ್ಟನ ಬಂದಿದ್ರೆ ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಇವಾಗಲೂ ಏನು ಕಾಲ ಮಿಂಚಿಲ್ಲ, ಅಡ್ಜಸ್ಟ್ ಮಾಡಿ. ಮಿಂಚಿಲ್ಲ, ಕಾಲ್ ಮಿಂಚೋಗ್ಬಿಟ್ರೆ. ಸೊ ಫೈನಲಿ ಸೆಲೆಬ್ರೇಟ್ ಮಾಡೋ ಅಷ್ಟರಲ್ಲಿ 3 ಆಗಿಬಿಟ್ಟಿತ್ತು. ಅವ್ರ ಫ್ರೆಂಡ್ಸ್ ಸ್ವಲ್ಪ
ಬರೋ ಟೈಮಲ್ಲಿ ಮಳೆ ಬಂತು, ಅದು ಲೇಟ್ ಆಯಿತು. ಸೊ ಫೈನಲಿ ಶಿ ಈಸ್ ವೆರಿ ಸರ್ಪ್ರೈಸ್ಡ್ ಸೀಯಿಂಗ್ ದಟ್ ಫ್ರೆಂಡ್ಸ್. ಆ್ಯಕ್ಚುಲಿ ಅವಳಿಗೆ ವಾಯ್ಸ್ ಕೇಳಿಸ್ತಾ ಇತ್ತು ಯಾರು ಬಂದಿದ್ದಾರೆ ಅಂತ. ಅವಳು ಫಸ್ಟೇ ಗೊತ್ತಾಗ್ಬಿಟ್ಟಿತ್ತು ಅವಳಿಗೆ ವಾಯ್ಸಿಂದ. ಸೊ ಫೈನಲಿ ಅವಳು ಕೇಕ್ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿದ್ರಿ. ಸೊ ಕೇಕ್ ಕಟ್ ಮಾಡಿದ್ಲು, ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಅವಳಿಗೆ ವಿಶ್ ಮಾಡಿ, ಯಾವಾಗಲೂ ಖುಷಿಯಾಗಿರು ಅಂತ ಹೇಳಿ ಅವಳಿಗೆ ವಿಶ್ ಮಾಡಿ ನಾನು ಮರ್ತೋಗಿದ್ದೆ. ನಾನು ನನಗೆ ಹೇಳದ್ಮೇಲೆ ಅವ್ನು ಹೇಳ್ಬೇಕಿತ್ತು. ಗೊತ್ತಾಯ್ತೀನಿ ಅಂತಂದು ಸರಿ ಆಯ್ತು ಬಾ ಅಂತ ಅಂದೆ. 4 ಗಂಟೆ ನಾನೇನೋ ಸಾಯಂಕಾಲ ಹೇಳ್ತಾಳೆ ಅಂತಂದ್ರೆ ಯಾವ್ದು ಹೇಳಲೇ ಇಲ್ಲ. ಈಗ ಡೌಗಳು ಕರೀತಾಳೆ ಎಷ್ಟೊತ್ತಿಗೆ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ದ ನೀನು ನೋಡ್ದಾ. ನೀನ್ ನನಗೆ ಹೇಳಿರೋದು ಮಾಡಂಗಿಲ್ಲ, ನೀನು ಅವ್ನಿಗೆ ಹೇಳಿದ್ರೆ ನಾನು ಬೆಳಗ್ಗೆ ಶಿಫ್ಟ್ ಮುಗಿಸ್ಕೊಂಡು ಮತ್ತೆ ನಾನು 2 ಅಥವಾ 3 ಬರ್ತೀನಿ ಕಡೆ ಅಂತ. ಸರಿ ಆಯ್ತು ಬಿಡು, 2 ಅಥವಾ 3 ಅಲ್ಲ ಬಿಡು ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಆಮೇಲೆ ನೀನ್ ಹೇಳ್ದೆ. ಆಮೇಲೆ ಸರಿ ನನಗಂತ ಹೇಳಿ ಸ್ವಲ್ಪ ಜಗಳ ಮಾಡಿ ಫೈನಲ್ ಆಗಿ ಇನ್ನೊಬ್ರು ಬರಬೇಕಿತ್ತು, ಅವರು ಬಂದರು. ಬಂದಮೇಲೆ ಒಂದು 6 ಜನ ನಾವೆಲ್ಲ ಔಟಿಂಗ್ ಹೋದ್ರಿ. ಔಟಿಂಗ್ ಅಂದರೆ ಅಲ್ಲಿ ಸಂಜಯ್ ನಗರ್, ಹೆಬ್ಬಾಳ ಸಂಜಯ್ ನಗರ್ ಫುಡ್ ಸ್ಟ್ರೀಟ್ ಅಂತ ಇದೆ. ಸೊ ಅಲ್ಲಿ ಹೊರಟ್ರಿ 6 ಜನನು 3 ವೆಹಿಕಲಲ್ಲಿ ಹೋದ್ರಿ. ನೋಡಿ ಇವರೇ ನನ್ನ ಫ್ರೆಂಡ್ ಹೊಸ ಬೈಕ್ ತೊಗೊಂಡಿದ್ದಾರೆ ಅಂತ ಅವರು ಪಾರ್ಟಿ ಕೊಡಿಸಿದ್ರು ನಮಗೆಲ್ಲ. ಸೊ ಫುಡ್ ಸ್ಟ್ರೀಟಲ್ಲಿ ನಾವು ಮೋಮೋಸ್ ಟ್ರೈ ಮಾಡಿದ್ರಿ, ಚಿಕನ್ ತಂದೂರಿ ಮೋಮೋಸ್ ಟ್ರೈ ಮಾಡಿದ್ರಿ. ಇಟ್ ವಾಸ್ ಅಲ್ಟಿಮೇಟ್, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಪಾನಿಪುರಿ ಮಸಾಲೆ ಪುರಿ ಟ್ರೈ ಮಾಡಿದ್ರಿ. ಮಸಾಲೆ ಪುರಿ ವಾಸ್ ಓಕೆ ಥರ ಇತ್ತು, ಪಾನಿಪುರಿ ಚೆನ್ನಾಗಿತ್ತು. ಸೊ ಎಲ್ಲ ತಿನ್ಕೊಂಡು ಮತ್ತೆ ಹೊರಟ್ರಿ. ಶಿವು ಏನ್ ಮಾಡ್ತಾವಳೆ, ಏನ್ ಹೆಸರು ನಿತ್ಯ. ಸೊ ಇವತ್ತಿನ ಪಾರ್ಟಿಯಲ್ಲಿ ನಮ್ಮ ಅಕ್ಕ ಮಿಸ್ ಆಗಿದ್ಲು, ಹಾಗೆ ನಮ್ಮ ಪಾಪು ಸಹ ಮಿಸ್ ಆಗಿತ್ತು. ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಸೊ ಖುಷಿ ಆಯಿತು. ಇಷ್ಟೆಲ್ಲ ಆಗೋಸಲ್ಲಿ ಟೈಮ್ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಹೊರಟ್ರಿ ನಾವು ಮನೆಗೆ. ಥ್ಯಾಂಕ್ಸ್. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಸರ್ಪ್ರೈಸ್ ವಿಸಿಟ್ ಟು ಮೈ ಸಿಸ್ಟರ್ ಹೌಸ್ ಅಂತ. ಸೊ ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಅವಳ ಬರ್ಡೇನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಶಿ ವಾಸ್ ವೆರಿ ಹ್ಯಾಪಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಕೀಪ್ ವೈಟಿಂಗ್, ಕೀಪ್ ವಾಚಿಂಗ್, ಲವ್ ಯು.